ಎಸ್, ನಿತ್ಯಾನಂದನನ್ನ ಇವತ್ತು ಪುರುಷತ್ವ ಪರೀಕ್ಷೆಗೆ ಒಳಪಡಿಸಲಾಗಿತ್ತು. ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಪರೀಕ್ಷೆಗೆ ಒಳಪಡಿಸಲಾಗಿತ್ತು. ಇದೀಗ ವಿಕ್ಟೋರಿಯಾ ಆಸ್ಪತ್ರೆಯಿಂದ ನಿತ್ಯಾನಂದನನ್ನ ಆಂಬ್ಯುಲೆನ್ಸ್ ಮೂಲಕ ಮಡಿವಾಳಕ್ಕೆ ಕರ್ಕೊಂಡು ಹೋಗಲಾಗ್ತಾ ಇದೆ. ಮಡಿವಾಳದಲ್ಲಿ ಇರುವ ವಿಧಿವಿಜ್ಞಾನ ಪರೀಕ್ಷಾ ಕೇಂದ್ರದಲ್ಲಿ ಆತನ ಧ್ವನಿ ಪರೀಕ್ಷೆಯನ್ನ ಮಾಡಲಾಗುತ್ತೆ. ಬೆಳಗ್ಗೆಯಿಂದಲೂ ಕೂಡ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಸಾಕಷ್ಟು ರೀತಿಯ ಟೆಸ್ಟ್ಗಳನ್ನ ಮಾಡಲಾಯಿತು. ನಿತ್ಯಾನಂದನ ಮೇಲೆ ಪುರುಷತ್ವ ಪರೀಕ್ಷೆಯನ್ನ ನಡೆಸಲಾಗಿತ್ತು. ಇದೀಗ ಧ್ವನಿ ಪರೀಕ್ಷೆಗಾಗಿ ಆತನನ್ನ ವಿಕ್ಟೋರಿಯಾ ಆಸ್ಪತ್ರೆಯಿಂದ ಮಡಿವಾಳದ ವಿಧಿವಿಜ್ಞಾನ ಪರೀಕ್ಷಾ ಕೇಂದ್ರಕ್ಕೆ ಕರೆದೊಯ್ಯಲಾಗ್ತಿದೆ. ಆತನಿಗಾಗಿ ಕಾರ್ ವ್ಯವಸ್ಥೆ ಇತ್ತು, ಆತನ ಖುದ್ದು ಕಾರ್ ವ್ಯವಸ್ಥೆ ಮಾಡಲಾಗಿತ್ತು. ಆದರೆ ಪೊಲೀಸರ ಅಣತಿಯ ಮೇರೆಗೆ ನಿತ್ಯಾನಂದನನ್ನ ಆಂಬ್ಯುಲೆನ್ಸ್ ನಲ್ಲಿ ಮಡಿವಾಳಕ್ಕೆ ಕರ್ಕೊಂಡು ಹೋಗ್ಲಾಗ್ತಾ ಇದೆ. ಆಂಬ್ಯುಲೆನ್ಸ್ ನಲ್ಲಿ ಆತನ ಶಿಷ್ಯರು, ಪೊಲೀಸರು, ವೈದ್ಯರು ಕೂಡ ಉಪಸ್ಥಿತರಿರೋದು. ಆತನ ಆಂಬ್ಯುಲೆನ್ಸ್ ನನ್ನ ಸುವರ್ಣ ನ್ಯೂಸ್ ವಾಹನ ಕೂಡ ಚೇಸ್ ಮಾಡ್ತಿರೋದು, ಅದರ ನೇರ ದೃಶ್ಯಾವಳಿಗಳನ್ನ ನೀವು ನೋಡ್ತಾ ಇದ್ದೀರಾ. ಮಡಿವಾಳದತ್ತ ಇದೀಗ ನಿತ್ಯಾನಂದನನ್ನ ಕರ್ಕೊಂಡು ಹೋಗ್ಲಾಗ್ತಾ ಇದೆ. ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಬೆಳಗ್ಗೆಯಿಂದಲೂ ಕೂಡ ನಾನಾ ರೀತಿಯ ಟೆಸ್ಟ್ಗಳನ್ನ ಮಾಡಿಸಲಾಗಿತ್ತು. ಈಗ ಧ್ವನಿ ಪರೀಕ್ಷೆಯೊಂದು ಬಾಕಿ ಉಳಿದಿದೆ. ಕೆಲವೇ ನಿಮಿಷಗಳ ಹಿಂದೆ ಈ ಒಂದು ಧ್ವನಿ ಪರೀಕ್ಷೆ ಈ ಮುಂಚೆನೆ ಆಗಬೇಕಾಗಿತ್ತು. ಈ ಮುಂಚೆನೆ ಆತನನ್ನ ಮಡಿವಾಳಕ್ಕೆ ಕರೆದುಕೊಂಡು ಹೋಗಬೇಕಾಗಿತ್ತು. ಆದರೆ ಆತ ಅದಕ್ಕೆ ಒಂದು ರೀತಿಯಲ್ಲಿ ಅಡ್ಡಿಯನ್ನ ಉಂಟುಪಡಿಸಿದ್ದ. ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಹಣ್ಣನ್ನ ತಿಂದು ನಿದ್ರೆಗೆ ಜಾರಿದ್ದ ನಿತ್ಯಾನಂದ ಇದೀಗ ಆತನನ್ನ ಮಡಿವಾಳದತ್ತ ಕರ್ಕೊಂಡು ಹೋಗ್ಲಾಗ್ತಾ ಇದೆ. ಆಂಬ್ಯುಲೆನ್ಸ್ ನಲ್ಲಿ ನಿತ್ಯಾನಂದನನ್ನ ಮಡಿವಾಳಕ್ಕೆ ಕರ್ಕೊಂಡು ಹೋಗ್ತಾ ಇದೆ. ಮಡಿವಾಳದಲ್ಲಿರುವ ವಿಧಿವಿಜ್ಞಾನ ಪರೀಕ್ಷಾ ಕೇಂದ್ರದಲ್ಲಿ ಅದನ್ನ ಧ್ವನಿ ಪರೀಕ್ಷೆಯನ್ನ ಮಾಡಲಾಗುತ್ತೆ. ಈ ಧ್ವನಿ ಪರೀಕ್ಷೆ ಕೂಡ ಪುರುಷತ್ವ ಪರೀಕ್ಷೆಯ ಒಂದು ಅಂಗವಾಗಿರುತ್ತೆ. ಇದರಲ್ಲಿ ಅದನ್ನ ಧ್ವನಿಯನ್ನ ಪರೀಕ್ಷೆಗೆ ಒಳಪಡಿಸಲಾಗುತ್ತೆ. ಇದಕ್ಕಾಗಿ ಮಡಿವಾಳದತ್ತ ನಿತ್ಯಾನಂದನನ್ನ ಕರೆದುಕೊಂಡು ಹೋಗ್ತಾ ಇರೋದು. ಸಾಕಷ್ಟು ಜನಜಂಗುಳಿ ಇದೆ. ಒಂದ್ ರೀತಿಯಲ್ಲಿ ಎಲ್ಲರಿಗೂ ಕೂಡ ಸಾಕಷ್ಟು ಕುತೂಹಲ ಮೂಡಿಸಿದ ಪ್ರಕರಣ ಇದು ಅಂತಾನೆ ಹೇಳಬಹುದು. ಬೆಳಗ್ಗೆಯಿಂದಲೂ ಕೂಡ ವಿಕ್ಟೋರಿಯಾ ಆಸ್ಪತ್ರೆ ಹತ್ರ ಸಾಕಷ್ಟು ಜನರು ಜಮಾವಣೆಗೊಂಡಿದ್ರು. ಏನಾಗಬಹುದು, ಏನ್ ಬರ್ಬೋದು ರಿಸಲ್ಟ್ ಈ ಒಂದು ಪುರುಷತ್ವ ಪರೀಕ್ಷೆದು ಅಂತ ಹೇಳಿ ಮಾಧ್ಯಮದಲ್ಲೂ ಸುವರ್ಣ ನ್ಯೂಸ್ ಅಲ್ಲೂ ಕೂಡ ನಿರಂತರವಾಗಿ ಕವರೇಜ್ ಆಗ್ತಾನೆ ಇತ್ತು. ಈ ಒಂದು ಪರೀಕ್ಷೆ ಯಾವ ರೀತಿ ನಡೀತಿದೆ, ನಿತ್ಯಾನಂದ ಯಾವ ರೀತಿ ಕೋಆಪರೇಟ್ ಮಾಡ್ತಾ ಇದ್ದಾನೆ ಒಂದು ಟೆಸ್ಟ್ಗೆ ಅಂತ ಹೇಳಿ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ನಾನಾ ರೀತಿಯ ಟೆಸ್ಟ್ಗಳು ಆದ ಬಳಿಕ ಇದೀಗ ಮಡಿವಾಳದತ್ತ ನಿತ್ಯಾನಂದನನ್ನ ಕರೆದುಕೊಂಡು ಹೋಗ್ಲಾಗ್ತಾ ಇದೆ. ಆತನ ಶಿಷ್ಯರು, ವೈದ್ಯರು ಜೊತೆಗೆ ಪೊಲೀಸ್ ಅಧಿಕಾರಿಗಳು ಕೂಡ ಆಂಬ್ಯುಲೆನ್ಸ್ ನಲ್ಲಿ ಇರೋದು. ಆಂಬ್ಯುಲೆನ್ಸ್ ಮೂಲಕ ಇದೀಗ ನಿತ್ಯಾನಂದನನ್ನ ಮಡಿವಾಳದತ್ತ ಕರೆದುಕೊಂಡು ಹೋಗ್ಲಾಗ್ತಾ ಇದೆ. ಸಾಕಷ್ಟು ಪ್ರಯಾಸ ನಡೆಸಿದ ನಿತ್ಯಾನಂದ ಈತನ ಮೇಲೆ ಜರುಗಲಿರುವ ಏನು ಪುರುಷತ್ವ ಪರೀಕ್ಷೆ ಇತ್ತು, ಇದರಿಂದ ಹೇಗಾದರೂ ತಪ್ಪಿಸ್ಕೊಳ್ಬೇಕು ಅಂತ ಹೇಳಿ ಕಾನೂನಾತ್ಮಕ ಹೋರಾಟವನ್ನ ಕೂಡ ನಿತ್ಯಾನಂದ ನಡೆಸಿದ್ದು. ಆದರೆ ಅಂತಿಮವಾಗಿ ಸುಪ್ರೀಂ ಕೋರ್ಟ್ ಕಟ್ಟುನಿಟ್ಟಿನ ಆದೇಶವನ್ನ ಹೊರಡಿಸಿತು. ನಿತ್ಯಾನಂದನ ಪುರುಷತ್ವ ಪರೀಕ್ಷೆ ಆಗಲೇಬೇಕು ಅಂತ ಹೇಳಿ ಆ ಆದೇಶದ ಮೇರೆಗೆ ಇವತ್ತು ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ, ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ನಿತ್ಯಾನಂದನ ಪುರುಷತ್ವ ಪರೀಕ್ಷೆ ನಡೀತು. ಬೆಳಗ್ಗೆ ಸುಮಾರು 7:45-8 ಗಂಟೆಯಿಂದಲೂ ಕೂಡ ನಾನಾ ರೀತಿಯ ಟೆಸ್ಟ್ಗಳನ್ನ ಮಾಡಲಾಯಿತು.
ಈಗ ಧ್ವನಿ ಪರೀಕ್ಷೆ ಒಂದು ಬಾಕಿ ಉಳಿದಿರೋದು, ಅದಕ್ಕಾಗಿ ಮಡಿವಾಳದತ್ತ ನಿತ್ಯಾನಂದನನ್ನ ಕರೆದುಕೊಂಡು ಹೋಗ್ಲಾಗ್ತಾ ಇದೆ. ವಿಕ್ಟೋರಿಯಾ ಆಸ್ಪತ್ರೆಯಿಂದ ಆಂಬ್ಯುಲೆನ್ಸ್ ಮೂಲಕ ನಿತ್ಯಾನಂದನನ್ನ ಮಡಿವಾಳದ ವಿಧಿವಿಜ್ಞಾನ ಪರೀಕ್ಷಾ ಕೇಂದ್ರದತ್ತ ಕರೆದುಕೊಂಡು ಹೋಗ್ತಾ ಇರೋದು. ಧ್ವನಿ ಪರೀಕ್ಷೆಗೂ ಕೂಡ ನಿತ್ಯಾನಂದ ಕೊಂಚ ಅಡ್ಡಿಯನ್ನ ಉಂಟು ಮಾಡಿದ್ದು. ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ನಿದ್ರೆಗೆ ಜಾರಿದ್ದ ನಿತ್ಯಾನಂದ ಅದಾದ ನಂತರ ಇದೀಗ ಮಡಿವಾಳದ ವಿಧಿವಿಜ್ಞಾನ ಕೇಂದ್ರಕ್ಕೆ ನಿತ್ಯಾನಂದನನ್ನ ಆಂಬ್ಯುಲೆನ್ಸ್ ಮೂಲಕ ಕರೆದುಕೊಂಡು ಹೋಗ್ತಿರೋದು. ಇಲ್ಲಿ ಆತನ ಧ್ವನಿ ಪರೀಕ್ಷೆ ನಡೆಯುತ್ತೆ. ಇವಾಗ ಮತ್ತಷ್ಟು ಮಾಹಿತಿಯನ್ನ ಪಡೆಯೋಣ. ನಮ್ಮ ಪ್ರತಿನಿಧಿ ಶಶಿಶೇಖರ್ ದೂರವಾಣಿ ಸಂಪರ್ಕದಲ್ಲಿರೋದು. ಶಶಿಶೇಖರ್, ಸಾಕಷ್ಟು ಜನಜಂಗುಳಿ, ಎಲ್ಲರಲ್ಲೂ ಕೂಡ ಕ್ಯೂರಿಯಾಸಿಟಿ ಇದ್ದಿದ್ದು ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಯಾವ ರೀತಿ ಟೆಸ್ಟ್ ನಡೀತಿದೆ ನಿತ್ಯಾನಂದನ ಮೇಲೆ ಅಂತ ಹೇಳಿ ಇದೀಗ ಮಡಿವಾಳಕ್ಕೆ ಶಿಫ್ಟ್ ಆಗಿರೋದು. ಇಲ್ಲಿ ಏನೆಲ್ಲ ಟೆಸ್ಟ್ಗಳು ನಡೆಯುತ್ತೆ ಮಡಿವಾಳದಲ್ಲಿ ಅಂತ ಹೇಳಿ? ಸ್ಮಿತಾ, ಮಡಿವಾಳದಲ್ಲಿ ಈಗ ಒಂದು ಧ್ವನಿ ಪರೀಕ್ಷೆಯನ್ನ ಮಾಡಬೇಕು. ಇದು ಪುರುಷತ್ವ ಪರೀಕ್ಷೆಯ ಒಂದು ಭಾಗ. ಆ ಧ್ವನಿ ಪರೀಕ್ಷೆಯನ್ನ ಮಾಡ್ಲಿಕ್ಕೆ ಇಲ್ಲಿ ವಿಕ್ಟೋರಿಯಾ ಆಸ್ಪತ್ರೆಯ ನೆಪ್ರಾಲಜಿ ಸೆಕ್ಷನ್ ಅಲ್ಲಿ ಅವಕಾಶ ಇಲ್ಲ, ವ್ಯವಸ್ಥೆ ಇಲ್ಲ. ಹಾಗಾಗಿ ಆತನನ್ನ ಈಗ ಆಂಬ್ಯುಲೆನ್ಸ್ ನಲ್ಲಿ ಮಡಿವಾಳಕ್ಕೆ ಕರ್ಕೊಂಡು ಹೋಗಲಾಗಿದೆ. ಮೊದಲು ಆತನನ್ನ ತಮ್ಮ ಖಾಸಗಿ ಕಾರ್ನಲ್ಲಿ ಕರ್ಕೊಂಡು ಹೋಗಕ್ಕೆ ನಿತ್ಯಾನಂದನ ಶಿಷ್ಯರು ಪಟ್ಟು ಹಿಡಿದ್ರು. ಆದ್ರೆ ಪೊಲೀಸರು ಮತ್ತೆ ವೈದ್ಯರು ಇದಕ್ಕೆ ಒಪ್ಕೊಳ್ಳಿಲ್ಲ. ಆಂಬ್ಯುಲೆನ್ಸ್ ನಲ್ಲೇ ಕರ್ಕೊಂಡು ಹೋಗ್ಬೇಕು ಅಂತ ಮನವರಿಕೆಯನ್ನ ಮಾಡಿದ್ರು. ಇವರಿಗೆ ಸೊಪ್ಪು ಹಾಕ್ಲಿಲ್ಲ. ಹಾಗಾಗಿ ಆಂಬ್ಯುಲೆನ್ಸ್ ನ ಮೂಲಕ ಈಗ ಕರ್ಕೊಂಡು ಹೋಗಿದ್ದಾರೆ. ಅದ್ರ ಜೊತೆಗೆ ವೈದ್ಯರು ಮತ್ತೆ CID ಅಧಿಕಾರಿಗಳು ಕೂಡ ಈಗ ಹೋಗಿದ್ದಾರೆ. ಇಲ್ಲಿ ಮಡಿವಾಳಕ್ಕೆ ಒಂದು 30 ನಿಮಿಷಗಳಲ್ಲಿ ತಲುಪ್ತಾರೆ. ಅಲ್ಲಿ ನಿತ್ಯಾನಂದನಿಗೆ ಧ್ವನಿ ಪರೀಕ್ಷೆಯನ್ನ ಮಾಡಲಾಗುತ್ತೆ. ಬೆಳಗಿನಿಂದಲೂ ಕೂಡ ಇಲ್ಲಿ ಬೆಳಗ್ಗೆ 8 ಗಂಟೆಯಿಂದ ಆರಂಭವಾದ ಪರೀಕ್ಷೆ ಮಧ್ಯಾಹ್ನ 2 ಗಂಟೆಯ ವೇಳೆಗೆ ಮುಕ್ತಾಯವಾಗಿತ್ತು. 2 ಗಂಟೆಯ ನಂತರ ಆತನಿಗೆ ಸಾಮಾನ್ಯವಾಗಿ ಜನರಲ್ ಚೆಕಪ್ಗೆ ಒಳಪಡಿಸಲಾಗಿತ್ತು. ಅದಾದ ನಂತರ ನಿತ್ಯಾನಂದ ಧ್ವನಿ ಪರೀಕ್ಷೆಗೆ ಒಳಪಡ್ಲಿಕ್ಕೆ ಮಡಿವಾಳಕ್ಕೆ ಹೋಗ್ಲಿಕ್ಕೆ ಬರಲ್ಲ ಅಂತ ಹಿಂಜರಿದ. ಹಾಗಾಗಿ ಆತ ನಿದ್ದೆ ಮಾಡ್ಬೇಕು, ನನಗೆ ಸುಸ್ತಾಗಿದೆ ಅನ್ನೋ ಕಪಟ ನಾಟಕವನ್ನ ಅಧಿಕಾರಿಗಳ ಮುಂದೆ ಮತ್ತೆ ವೈದ್ಯರ ಮುಂದೆ ಮಾಡ್ದ. ಅದಕ್ಕೂ ಕೂಡ ಸೊಪ್ಪಾಗ್ಲಿಲ್ಲ. ಅರ್ಧ ರೆಸ್ಟ್ ತಗೊಳಕ್ಕೆ ಟೈಮ್ ಕೊಟ್ಟು ಈಗ ಕೆಲವೇ ಕ್ಷಣಗಳ ಹಿಂದೆ ನಿತ್ಯಾನಂದ ಈಗ ಮಡಿವಾಳಕ್ಕೆ ಹೊರಟಿದ್ದಾನೆ. ವಿಕ್ಟೋರಿಯಾ ಆಸ್ಪತ್ರೆಯ ಆಂಬ್ಯುಲೆನ್ಸ್ ಮೂಲಕ ಆತನನ್ನ ಕರ್ಕೊಂಡು ಹೋಗ್ಲಾಗಿದೆ. ಆತನ ಸಹಚರರು, ಆತನ ಅನುಯಾಯಿಗಳು ಕೂಡ ಆಂಬ್ಯುಲೆನ್ಸ್ ಅನ್ನ ಹಿಂಬಾಲಿಸಿಕೊಂಡು ಹೋಗಿದ್ದಾರೆ. ಸ್ಮಿತಾ, ಶಶಿಶೇಖರ್, ಇನ್ನು ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ನಿತ್ಯಾನಂದ ನಿದ್ರೆಗೆ ಜಾರಿದ್ದು ಧ್ವನಿ ಪರೀಕ್ಷೆಗೆ ಅನುವು ಮಾಡಿಕೊಡ್ಲಿಲ್ಲ ಅಂತ ಹೇಳಿ ಈಗ ಆತನನ್ನ ಹೇಗೆ ಕನ್ವಿನ್ಸ್ ಮಾಡಿ ಆಂಬ್ಯುಲೆನ್ಸ್ ನಲ್ಲಿ ಕಳಿಸಲಾಗ್ತಾ ಇದೆ? ಹೇಗೆ ಸಹಕರಿಸ್ತಿದ್ದಾನೆ ಓವರ್ ಆಲ್ ಆಗಿ ಈ ಒಂದು ಪುರುಷತ್ವ ಪರೀಕ್ಷೆಗೆ ನಿತ್ಯಾನಂದ ಅಂತ ಹೇಳಿ? ಸ್ಮಿತಾ, 2 ಗಂಟೆಯ ವೇಳೆಗೆ ಪೌರುಷತ್ವ ಪರೀಕ್ಷೆ ಮುಕ್ತಾಯವಾಗಿತ್ತು. ಅದಾದ ನಂತರ ಆತನಿಗೆ ಉಪಹಾರವನ್ನ ನೀಡಿ ಒಂದು ಅರ್ಧ ಗಂಟೆ ರೆಸ್ಟ್ ತೆಗೆದುಕೊಳ್ಳಿಕ್ಕೆ ಪೊಲೀಸರೇ ಸೂಚನೆಯನ್ನು ನೀಡಿದ್ರು. ಅವಕಾಶವನ್ನ ವೈದ್ಯರೇ ಮಾಡಿಕೊಟ್ಟಿದ್ರು. ಅದಾದ ನಂತರ ಮಡಿವಾಳಕ್ಕೆ ಧ್ವನಿ ಪರೀಕ್ಷೆಗೆ ಕರೆದುಕೊಂಡು ಹೋಗ್ಬೇಕು ನಿತ್ಯಾನಂದನ ಅಂತ ಹೇಳಿದಾಗ ನಿತ್ಯಾನಂದ ಒಪ್ಕೊಳ್ಳಿಲ್ಲ. ನಾನು ಧ್ವನಿ ಪರೀಕ್ಷೆಗೆ ಬರೋದಿಲ್ಲ ಅನ್ನೋ ಮಾತನ್ನ ಹೇಳಿದಾನೆ. ಆಗ ಪೊಲೀಸರು ಮತ್ತೆ ವೈದ್ಯರು ಆತನಿಗೆ ಮನವರಿಕೆಯನ್ನ ಮಾಡಿಕೊಟ್ರು. ಈ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಧ್ವನಿ ಪರೀಕ್ಷೆಗೆ ವ್ಯವಸ್ಥೆ ಇಲ್ಲ. ಹಾಗಾಗಿ ವಿಧಿವಿಜ್ಞಾನ ಪ್ರಯೋಗಾಲಯ ಏನಿದೆ ಮಡಿವಾಳದಲ್ಲಿ ಅಲ್ಲಿಗೆ ಕರ್ಸ್ಕೊಳ್ಬೇಕು ಅಂತ ಹೇಳಿದ್ರು. ಆಗ ಈತ ತನ್ನ ನಾಟಕವನ್ನ ಮುಂದುವರಿಸ್ತಾ, ತನಗೆ ಸುಸ್ತಾಗಿದೆ, ಬಳಲಿಕೆ ಆಗಿದೆ, ತಾನು ರೆಸ್ಟ್ ತಗೋಬೇಕು ಅಂತ ಹೇಳಿ ವಿಕ್ಟೋರಿಯಾ ಆಸ್ಪತ್ರೆಯಲ್ಲೇ ಮಲ್ಕೊಳ್ತೀನಿ ಅಂತ ಹೇಳಿ ಮಲಗಿಕೊಂಡ, ರೆಸ್ಟ್ ತಗೊಳ್ತಾ ಇದ್ದ. ಅದಾದ ನಂತರ ಅಧಿಕಾರಿಗಳು, CID ಅಧಿಕಾರಿಗಳು ಮತ್ತೆ ಆಸ್ಪತ್ರೆಯ ವೈದ್ಯರು ಆತನನ್ನ ಕನ್ವಿನ್ಸ್ ಮಾಡಿ ಈಗ ಕರೆದುಕೊಂಡು ಹೋಗ್ಲಿಕ್ಕೆ ಪ್ರಯತ್ನ ಪಟ್ರು. ಈಗಾಗಲೇ ಆಂಬ್ಯುಲೆನ್ಸ್ ನಲ್ಲಿ ಆತನನ್ನ ಕರ್ಕೊಂಡು ಹೋಗ್ಲಾಗ್ತಾ ಇದೆ. ಇದರ ಜೊತೆಗೆ ಬೆಳಗಿನಿಂದಲೂ ಕೂಡ ಆತನಿಗೆ ಪುರುಷತ್ವ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಹಲವು ಟೆಸ್ಟ್ ಗಳನ್ನ ಡಾಕ್ಟರ್ಗಳು ಮಾಡಿದ್ರು. 4 ವೈದ್ಯರ ವಿಶೇಷ ತಂಡ, ಡಾಕ್ಟರ್ ಚಂದ್ರಶೇಖರ್ ನೇತೃತ್ವದ ವಿಶೇಷ ತಂಡ ಪುರುಷತ್ವ ಪರೀಕ್ಷೆಯ ಹೊಣೆಯನ್ನ ಹೊತ್ತಿತ್ತು. ಬೆಳಗ್ಗೆ ಮೊದಲು ರಕ್ತ ಪರೀಕ್ಷೆ ಮತ್ತೆ ಮೂತ್ರ ಪರೀಕ್ಷೆಯನ್ನ ಮಾಡಿದ್ರು. ಆಮೇಲೆ ಮಧುಮೇಹ ಪರೀಕ್ಷೆಯನ್ನ ಮಾಡಿದ್ರು. ಅದಾದ ನಂತರ ಇಡೀ ಆತನ ಲೈಂಗಿಕ ಬೆಳವಣಿಗೆ ಹೇಗಿದೆ ಅನ್ನೋದನ್ನ ನೋಡಿದ್ರು. ಜನನಾಂಗದ ಬೆಳವಣಿಗೆ ಹೇಗಿದೆ ಅಂತ ಆತ ನ್ಯಾಯಾಲಯದಲ್ಲಿ ಮತ್ತೆ ಬಹಿರಂಗವಾಗಿ ಹೇಳಿಕೆ ನೀಡಿತ್ತು. ತಾನು 5 ವರ್ಷದ ಮಗುವಿದ್ದಂತೆ ತನಗೆ ಲೈಂಗಿಕ ಕ್ರಿಯೆಯನ್ನ ಮಾಡಲು ಶಕ್ತಿ ಇಲ್ಲ ಅಂತ ಒಂದು ಬಹಿರಂಗವಾದ ಹೇಳಿಕೆಯನ್ನು ನೀಡಿದ್ದ. ಆ ಹೇಳಿಕೆಯ ಆಧಾರದ ಮೇಲೆ ಇವತ್ತಿನ ಪುರುಷತ್ವ ಪರೀಕ್ಷೆ ನಡೀತಾ ಇರೋದ್ರಿಂದಾಗಿ ಅದು ಜನನಾಂಗದ ಬೆಳವಣಿಗೆ ಸಮರ್ಪಕವಾಗಿ ಆಗಿದೆಯಾ ಅನ್ನೋದನ್ನ ಪರಿಶೀಲನೆಯನ್ನ ಮಾಡಿದ್ರು. ಅದರ ಪ್ರಕಾರ ಜನನಾಂಗ ಆತನ ವಯಸ್ಸಿಗೆ ಯಾವ ರೀತಿ ಬೆಳವಣಿಗೆ ಆಗಬೇಕಿತ್ತು ಅದೇ ರೀತಿ ಸಹಜವಾಗಿ ಬೆಳವಣಿಗೆ ಆಗಿದೆ ಅನ್ನೋದು ಮೊದಲ ಹಂತದಲ್ಲೇ ಸಾಬೀತಾಗಿರುವಂತದ್ದು. ಅದಾದ ನಂತರ ಆತನಿಗೆ ಉದ್ರೇಕವಾಗುವಂತಹ ಶಕ್ತಿ ಇದೆಯಾ ಅನ್ನೋದನ್ನು ಕೂಡ ವೈದ್ಯರು ಪರಿಶೀಲನೆ ನಡೆಸಿದ್ರು. ಅದಾದ ನಂತರ ಆತನಲ್ಲಿರುವಂತಹ ವೀರ್ಯಾಣುಗಳ ಪ್ರಮಾಣವನ್ನು ಕೂಡ ಅಧಿಕಾರಿಗಳು, ಆರೋಗ್ಯಾಧಿಕಾರಿಗಳು, ವೈದ್ಯರು ಪರಿಶೀಲನೆಯನ್ನು ಮಾಡಿದ್ರು. ಎಲ್ಲ ಪರಿಶೀಲನೆಗಳಲ್ಲೂ ಕೂಡ ಅದು ಸಹಜವಾಗಿ ಇದೆ, ಎಲ್ಲ
ವಯಸ್ಸಾಗಿರುವಂತಹ 37-38 ವರ್ಷದ ನಿತ್ಯಾನಂದ ವ್ಯಕ್ತಿಗೆ ಆ ವಯಸ್ಸಿಗೆ ಯಾವ ಬೆಳವಣಿಗೆ ಆಗಿರ್ಬೇಕು ಎಲ್ಲವೂ ಕೂಡ ಸಮರ್ಪಕವಾಗಿದೆ ಅನ್ನೋ ನಿಲುವನ್ನ ವೈದ್ಯರು ತೆಗೆದುಕೊಂಡಿದ್ದಾರೆ. ಇದು ಸ್ಪಷ್ಟ ಆಗುತ್ತೆ. ನಿತ್ಯಾನಂದ ಅವತ್ತಿನಿಂದಲೂ ಕೂಡ ಕಳೆದ 4-5 ವರ್ಷಗಳಿಂದ ನ್ಯಾಯಾಲಯಕ್ಕೆ ಪೊಲೀಸರಿಗೆ ಸುಳ್ಳು ಹೇಳ್ಕೊಂಡು ಬರ್ತಾ ಇದ್ದ ಅನ್ನೋದು ಇದರಿಂದ ಸ್ಪಷ್ಟ ಆಗುತ್ತೆ. ಸ್ಮಿತಾ, ಶಶಿಶೇಖರ್, ಒಂದ್ ರೀತಿಯಲ್ಲಿ ಪ್ರಾಥಮಿಕವಾಗಿ ದೊರೆತಿರೋ ಮಾಹಿತಿ ಪ್ರಕಾರ ಪುರುಷತ್ವ ಪರೀಕ್ಷೆಯಲ್ಲಿ ನಿತ್ಯ ಫೇಲ್ ಆಗಿದ್ದಾನೆ. ಆತ ನೀಡ್ತಿದ್ದ ಸ್ಟೇಟ್ಮೆಂಟ್ ಉಲ್ಟಾ ಹೊಡೆದಿದೆ ಅಂತ ಹೇಳಿ. ಸೊ ನಾವು ಆತ ಏನು ವಿಕ್ಟೋರಿಯಾ ಆಸ್ಪತ್ರೆಯಿಂದ ಆಚೆ ಬರ್ತಾನೋ ನೋಡ್ತಿದ್ವಿ. ಸಾಮಾನ್ಯವಾಗಿ ನಿತ್ಯಾನಂದ ಯಾವಾಗಲೂ ಆ ಸ್ಮೈಲಿಂಗ್ ಫೇಸ್ ಅನ್ನ ಇಟ್ಕೊಳ್ತಿದ್ದ. ಆದ್ರೆ ಇವತ್ತು ಆತನ ಏನು ಮುಖಚರ್ಯೆಯಲ್ಲಿ ಬದಲಾವಣೆ ಇದ್ದಿದ್ದು ಯಾವ ರೀತಿ ಇದ್ದ ನಿತ್ಯಾನಂದ ವಿಕ್ಟೋರಿಯಾದಿಂದ ಮಡಿವಾಳಗೆ ಶಿಫ್ಟ್ ಮಾಡುವಾಗ ಅಂತ ಹೇಳಿ? ಖಂಡಿತ ಸ್ಮಿತಾ, ಯಾವಾಗ ಕೂಡ ನಿತ್ಯಾನಂದ ಹೊರಗೆ ಬಂದಾಗ, ಮಾಧ್ಯಮದವರ ಮುಂದೆ ಬಂದಾಗ ಯಾವಾಗ್ಲೂ ನಗುಮುಖದಿಂದ ಮಾಧ್ಯಮದವರನ್ನ ನೋಡ್ತಿದ್ದ. ಆತನನ್ನ ಮಾಧ್ಯಮದವರು ಎಷ್ಟೇ ಆತನ ನೈಜ ರೂಪವನ್ನ ತೋರಿಸಿ ಜನರಿಗೆ ತೋರಿಸಿದ್ರು ಕೂಡ ಆತ ಮಾಧ್ಯಮದವರನ್ನ ನೋಡಿ ನಗ್ತಾ ಇದ್ದ, ಕೈ ಮುಗಿತಾ ಇದ್ದ. ಆದ್ರೆ ಇವತ್ತು ಆತ ಬಳಲಿರುವಂತೆ ಕಂಡು ಬಂದ. ಇದು ಕೂಡ ಆತನ ನಾಟಕದ ಒಂದು ಭಾಗ ಅಂತ ಕಾಣಿಸುತ್ತೆ. ಯಾಕಂದ್ರೆ ಕಳೆದ 5-6 ವರ್ಷಗಳಲ್ಲಿ ನಿತ್ಯಾನಂದನ ದಿನಚರಿಯನ್ನ ನೋಡಿದವ್ರಿಗೆ, ನಿತ್ಯಾನಂದನ ಉಪಟಳವನ್ನ ನೋಡಿದವ್ರಿಗೆ ಇದು ಕೂಡ ಆ ನಾಟಕದ ಒಂದು ಭಾಗ ಅನ್ನೋದು ಸ್ಪಷ್ಟ ಆಗುತ್ತೆ. ವೈದ್ಯಕೀಯ ಪರೀಕ್ಷೆಯನ್ನಷ್ಟೇ ಮಾಡಿದ್ದಾರೆ, ಮಧ್ಯಾಹ್ನ ಊಟ ಸಹ ಕೊಟ್ಟಿದ್ದಾರೆ, ಮತ್ತೆ ರೆಸ್ಟ್ ಮಾಡ್ಲಿಕ್ಕೆ ಅವಕಾಶವನ್ನು ಕೂಡ ಪೊಲೀಸರು ಕೊಟ್ಟಿದ್ದಾರೆ. ಆದ್ರೂ ಕೂಡ ನಿತ್ಯಾನಂದ ತನಗೇನೋ ಸುಸ್ತಾಗಿರುವಂತೆ, ತಾನು ಬಳಲಿರುವಂತೆ ಆ ಮಾಧ್ಯಮದವರ ಮುಂದೆ ತನ್ನನ್ನ ಪ್ರದರ್ಶಿಸಿಕೊಂಡ. ನಡ್ಕೊಂಡು ಕೂಡ ಬರ್ಲಿಲ್ಲ, ಆತನನ್ನ ವೀಲ್ ಚೇರ್ ನಲ್ಲಿ ಕರ್ಕೊಂಡ್ ಬರ್ಲಾಯ್ತು. ಒಟ್ಟೆ ಎಲ್ಲವನ್ನೂ ನೋಡಿದ್ರೆ ಇದು ನಾಳೆ ವಿಕ್ಟೋರಿಯಾ ಆಸ್ಪತ್ರೆಯ ವೈದ್ಯರು CID ಅಧಿಕಾರಿಗಳಿಗೆ ಈ ಪುರುಷತ್ವ ಪರೀಕ್ಷೆಗೆ ಸಂಬಂಧಪಟ್ಟ ವರದಿಯನ್ನ ಅಧಿಕಾರಿಗಳಿಗೆ ನೀಡಲಿದ್ದಾರೆ. ಅದಾದ ನಂತರ ಅಧಿಕಾರಿಗಳು ಆ ವರದಿಯನ್ನ ಕೋರ್ಟ್ ಮುಂದೆ ಹಾಜರುಪಡಿಸಲಿದ್ದಾರೆ. ಅದಾದ ನಂತರ ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ RT ರಾವ್ ಅವರು ಕೊಟ್ಟಿರುವ ಅತ್ಯಾಚಾರ ಪ್ರಕರಣದ ವಿಚಾರಣೆ ಆರಂಭವಾಗುತ್ತೆ. ಇದಾದ ನಂತರ ಪೊಲೀಸರು ನಿತ್ಯಾನಂದನಿಗೆ ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ಅನ್ನು ನೀಡುವಂತಹ ಸಾಧ್ಯತೆ ಇದೆ. ಕಳೆದ 4-5 ವರ್ಷಗಳಲ್ಲಿ ನಿತ್ಯಾನಂದ ಒಂದು ಬಾರಿಯೂ ಕೂಡ ಪೊಲೀಸರು ಹೇಳಿದ ಸಮಯಕ್ಕೆ ಬಂದು ವಿಚಾರಣೆಗೆ ಹಾಜರಾಗಿಲ್ಲ. ಈ ಬಾರಿ ಮತ್ತೆ ಅದೇ ರೀತಿಯ ಕೆಲಸವನ್ನ ಮಾಡಿದ್ರೆ, ಪೊಲೀಸರಿಗೆ ಆಟ ಆಡಿಸುವಂತಹ ಕೆಲಸವನ್ನ ಮಾಡಿದ್ರೆ ನಿತ್ಯಾನಂದನನ್ನ ಅರೆಸ್ಟ್ ಮಾಡ್ಲಿಕ್ಕೆ ಇವರು ವಾರೆಂಟ್ ಅನ್ನು ಕೂಡ ನ್ಯಾಯಾಲಯದಿಂದ ತರುವಂತಹ ಸಾಧ್ಯತೆ CID ಅಧಿಕಾರಿಗಳ ಮುಂದೆ ಇದೆ. ಸ್ಮಿತಾ, ಶಶಿಶೇಖರ್, ಇನ್ನು ಆತನ ಏನು ಖಾಸಗಿ ಕಾರ್ ವ್ಯವಸ್ಥೆ ಇತ್ತು ವಿಕ್ಟೋರಿಯಾ ಆಸ್ಪತ್ರೆ ಮುಂದೆ ಆತನನ್ನ ಮಡಿವಾಳ ಅಥವಾ ಬೇರೆ ಎಲ್ಗಾದ್ರೂ ಕರ್ಕೊಂಡು ಹೋಗ್ಲಿಕ್ಕೆ ಆಂಬ್ಯುಲೆನ್ಸ್ ಅಲ್ಲಿ ಪರ್ಟಿಕ್ಯುಲರ್ ಆಗಿ ಕಳಿಸ್ಲಿಕ್ಕೆ ಏನು ಕಾರಣ ನೀಡಿರೋದು ಪೊಲೀಸರು? ಜೊತೆಗೆ ದೃಶ್ಯಾವಳಿಗಳಲ್ಲಿ ಗಮನಿಸಿದಂತೆ ಪೊಲೀಸರು ಜೊತೆಗೆ ಆತನ ಶಿಷ್ಯರು ಕೂಡ ಇದ್ದಿದ್ದು ಆಂಬ್ಯುಲೆನ್ಸ್ ನಲ್ಲಿ, ಬೇರೆ ಇನ್ಯಾರೆಲ್ಲ ಇದ್ರು ಆಂಬ್ಯುಲೆನ್ಸ್ ನಲ್ಲಿ ಅಂತ ಹೇಳಿ? ಸ್ಮಿತಾ, ಏನಂದ್ರೆ ಬೆಳಗ್ಗೆ ನಿತ್ಯಾನಂದ ಟೊಯೋಟಾ ಕರೋಲಾ ಕಾರಲ್ಲಿ ಬಂದಿದ್ದ. ಆ ಕಾರಿನ ಜೊತೆ ಬೇರೆ 2 ಕಾರುಗಳು ಬಂದಿದ್ದು, 2 ಸ್ಕೋಡಾ ಕಾರುಗಳು ಬಂದಿದ್ವು, ಮತ್ತೆ ಒಂದು ವೋಕ್ಸ್ ವ್ಯಾಗನ್ ಕಾರ್ ಬಂದಿತ್ತು. ಒಟ್ಟು 4 ಕಾರುಗಳಲ್ಲಿ ನಿತ್ಯನ ಶಿಷ್ಯರು ಬಂದಿದ್ರು. ನಿತ್ಯಾನಂದ ಒಂದು ಕಾರಲ್ಲಿ ಬಂದಿದ್ದ. ಅದಾದ ನಂತರ ನಿತ್ಯನ ಶಿಷ್ಯ ನಿತ್ಯಾನಂದನನ್ನ ತನ್ನ ಕಾರ್ನಲ್ಲೇ ಕರ್ಕೊಂಡು ಹೋಗೋದು ಅಂತ ಪಟ್ಟು ಹಿಡಿದು ಕೂತ್ಕೊಂಡಿದ್ರು. ಮತ್ತೆ ಪೊಲೀಸರು ಕಾರನ್ನ ಅಲ್ಲಿಂದ ತೆಗೆಯುವಂತೆ ಎಷ್ಟು ಬಾರಿ ಮನವಿ ಮಾಡಿದ್ರು ಕೂಡ ನಿತ್ಯಾನಂದನ ಶಿಷ್ಯರು ಕಾರನ್ನು ತೆಗಿಲಿಲ್ಲ. ಯಾರ್ಯಾರಿಗೋ ಫೋನ್ ಮಾಡಿ ಮಾತನಾಡ್ತಾ ಇದ್ರು, ನಾವ್ ಹೇಳ್ತೀವಿರಿ ಅಂತ ಪೊಲೀಸರಿಗೆ ಯಾವುದೇ ರೀತಿಯ ಸಮರ್ಪಕವಾದ ಉತ್ತರವನ್ನ ನೀಡ್ತಾ ಇರ್ಲಿಲ್ಲ. ಆದ್ರೂ ಕೊನೆಯ ಹಂತದಲ್ಲಿ ಯಾವಾಗ ಪೊಲೀಸರು ಆಂಬ್ಯುಲೆನ್ಸ್ ನಲ್ಲಿ ಕರ್ಕೊಂಡು ಹೋಗ್ತೇವೆ, ಕಾರ್ನಲ್ಲಿ ಕಳಿಸುವುದಿಲ್ಲ ಅಂತ ಮನವರಿಕೆಯನ್ನ ಮಾಡಿದ್ರು. ಇವರ ಮನವಿಗೆ ಸೊಪ್ಪು ಹಾಕ್ಲಿಲ್ಲ. ಆಗ ಕಾರನ್ನ ತೆಗೆದ್ರು, ಆಂಬ್ಯುಲೆನ್ಸ್ ನಲ್ಲಿ ಕರ್ಕೊಂಡು ಹೋಗುವಂಥದ್ದು. ಯಾಕೆಂದ್ರೆ ಮೆಡಿಕಲ್ ಟೆಸ್ಟ್ ನಲ್ಲಿ ಇರುವಂತದ್ದು ಈಗಾಗಲೇ ಅಧಿಕಾರಿಗಳ ಮುಂದೆ ಇದ್ದಾರೆ, ವೈದ್ಯರ ಮುಂದೆ ಇದ್ದಾರೆ, ಸುಪ್ರೀಂ ಕೋರ್ಟ್ ಆದೇಶದ ಪ್ರಕಾರ ಬಂದಿರುವಂತದ್ದು. ಹಾಗಾಗಿ ಒಂದು ಬಾರಿ ಮೆಡಿಕಲ್ ಟೆಸ್ಟ್ಗೆ ಅಂತ ಆಸ್ಪತ್ರೆಗೆ ಬಂದ ನಂತರ ಪ್ರೊಸೀಜರ್ಸ್ ಅನ್ನ ಫಾಲೋ ಮಾಡ್ಬೇಕಾಗತ್ತೆ. ಖಾಸಗಿ ಕಾರ್ನಲ್ಲಿ ಹೋಗುವ ಆಗಿರೋದಿಲ್ಲ. ಹಾಗಾಗಿ ಆತನನ್ನ ಆಂಬ್ಯುಲೆನ್ಸ್ ನಲ್ಲಿ ಕರ್ಕೊಂಡು ಹೋಗಲಾಗಿದೆ. ಆಂಬ್ಯುಲೆನ್ಸ್ ನಲ್ಲಿ ನಿತ್ಯನ ಶಿಷ್ಯರು ಒಂದಿಬ್ರು ಕೂಡ ಇದ್ರು. ಅದರ ಜೊತೆಗೆ ವೈದ್ಯರು ಕೂಡ ಇದ್ದಾರೆ, ಪ್ರಾಥಮಿಕ ಚಿಕಿತ್ಸೆಗಾಗಿ ವೈದ್ಯರು ಕೂಡ ಇದ್ದಾರೆ. ಮತ್ತೆ CID ಅಧಿಕಾರಿಗಳ ತಂಡವೂ ಕೂಡ ಹಿಂದೆ ಕಾರಿನಲ್ಲಿ ಫಾಲೋ ಮಾಡಿರುವಂತದ್ದು. ಸ್ಮಿತಾ, ಶಶಿಶೇಖರ್, ಇನ್ನು ಮಡಿವಾಳದ ವಿಧಿವಿಜ್ಞಾನ ಪ್ರಯೋಗಾಲಯಕ್ಕೆ ಕರ್ಕೊಂಡು ಹೋಗ್ಲಾಗ್ತಾ ಇದೆ. ಧ್ವನಿ ಪರೀಕ್ಷೆ ನಡೆಸ್ತಾರೆ ಇಲ್ಲಿ. ಇದು ಸುಮಾರು ಎಷ್ಟು ಹೊತ್ತು ಹಿಡಿಬಹುದು? ಮತ್ತೆ ಇದಲ್ಲದೆ ಬೇರೆ ಏನಾದ್ರೂ ಪರೀಕ್ಷೆಗಳು ಇನ್ನೂ ಕೂಡ ಆಗೋದು ಬಾಕಿ ಉಳಿದಿದ್ಯಾ ಹೇಗೆ? ಸ್ಮಿತಾ, ಬೆಳಗಿನಿಂದಲೂ ಕೂಡ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಪುರುಷತ್ವ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಯಾವ ಪರೀಕ್ಷೆಗಳನ್ನ ಮಾಡಬೇಕಾಗಿತ್ತು ಎಲ್ಲ ಪರೀಕ್ಷೆಗಳನ್ನು ಕೂಡ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಮಾಡಲಾಗಿದೆ. ಒಂದು ಪರೀಕ್ಷೆ ಅದು ಧ್ವನಿಯ ಪರೀಕ್ಷೆ. ಆ ಧ್ವನಿ ಪರೀಕ್ಷೆ ಮಾಡಲು ಅಲ್ಲಿ ವಿಧಿವಿಜ್ಞಾನ ಪ್ರಯೋಗಾಲಯಕ್ಕೆ ಕರೆದುಕೊಂಡು ಹೋಗಿದ್ದಾರೆ. ಅದೊಂದು ಪರೀಕ್ಷೆಯನ್ನ ಮುಗಿಸಿದ್ರೆ ಇದು ಪುರುಷತ್ವ ಪರೀಕ್ಷೆಗೆ ಸಂಬಂಧಪಟ್ಟಂತಹ ಎಲ್ಲ ಪರೀಕ್ಷೆಗಳು ಮುಗಿದಂತಾಗುತ್ತೆ. ಅದಾದ ನಂತರ ವಿಕ್ಟೋರಿಯಾ ಆಸ್ಪತ್ರೆಯ ಅಧಿಕಾರಿಗಳು ಇದಕ್ಕೆ ಸಂಬಂಧಪಟ್ಟಂತೆ ವರದಿಯನ್ನ CID ಅಧಿಕಾರಿಗಳಿಗೆ ನೀಡಲಿದ್ದಾರೆ. ಸ್ಮಿತಾ,
ಆಲ್ರೈಟ್ ಶಶಿಶೇಖರ್, ಮತ್ತಷ್ಟು ಮಾಹಿತಿಗಾಗಿ ಮತ್ತೆ ನಿಮ್ಮನ್ನ ಸಂಪರ್ಕಿಸ್ತೀವಿ. ಒಟ್ಟಾರೆ ವಿಕ್ಟೋರಿಯಾ ಆಸ್ಪತ್ರೆಯಿಂದ ಇದೀಗ ಮಡಿವಾಳ ದತ್ತ ನಿತ್ಯಾನಂದನ ಆಂಬ್ಯುಲೆನ್ಸ್ ಮೂಲಕ ಕರೆದೊಯ್ಯಲಾಗ್ತಾ ಇದೆ.